ಸೊ ಹೂ ಈಸ್ ಅಗೇನೆಸ್ಟ್ ದಿಸ್ ಈವೆಂಟ್? ಯಾರು ಈ ಇವೆಂಟಿಗೆ ಅಗೇನೆಸ್ಟ್ ಆಗಿದ್ದಾರೆ? ಯಾರಿದ್ದಾರೆ ಅಂತ ಹೇಳಿದ್ರೆ, ಯಾರು ಮನಿ ಸರ್ಕ್ಯುಲೇಷನ್ ಕಂಪನಿಗಳನ್ನು ಮಾಡ್ತಿದ್ದಾರೆ, ಯಾರು ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ, ಯಾರು ಜನಗಳಿಗೆ ಟೋಪಿ ಹಾಕ್ತಿದ್ದಾರೆ, ಯಾರು ಪ್ರಾಡಕ್ಟ್ಸ್ಗಳನ್ನು ಕೊಡ್ತಾ ಇಲ್ಲ ದುಡ್ಡು ಇಸ್ಕೊಂಡು, ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವರು ಈ ಇವೆಂಟಿಗೆ ಅಗೇನೆಸ್ಟ್ ಆಗಿದ್ದಾರೆ, ಇವೆಲ್ಲ ಮಾಡಬೇಡಿ ಅಂತ. ಯಾರು ನ್ಯಾಯಯುತವಾಗಿದ್ದಾರೆ ಅವರು ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಓಕೆ, ಹೂ ಈಸ್ ಸಪೋರ್ಟಿಂಗ್ ದ ಈವೆಂಟ್? ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ದೋಸ್ ಹೂ ನೀಡ್ ಇಂಡಸ್ಟ್ರಿ ಲೀಗಲ್. ನನ್ನ ಇಂಡಸ್ಟ್ರಿ, ನಾನು ಅನ್ನ ತಿಂತಾ ಇದ್ದೀನಿ ಇಂಡಸ್ಟ್ರಿಯಿಂದ, ಈ ಇಂಡಸ್ಟ್ರಿ ಲೀಗಲ್ ಆಗಬೇಕು ಅನ್ನೋರು ಇವತ್ತು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಷರತ್ತಿಗೆ ಏನಾದರೂ ಪರ್ಸ್ನಲ್ ಬೆನಿಫಿಟ್ ಇದೆನಾ ಈವೆಂಟಿಂದ? 100% ಪರ್ಸ್ನಲ್ ಬೆನಿಫಿಟ್ ಇದೆ. ಏನು ಪರ್ಸ್ನಲ್ ಬೆನಿಫಿಟ್ ಅಂದರೆ, ನಾನು ಇನ್ನೂ ಪರ್ಫೆಕ್ಟ್ ಆಗ್ತೀನಿ, ನನಗೊಂದು ಸಂಘಟನೆ ನಡೆಸೋದು ಹೆಂಗೆ ಗೊತ್ತಾಗುತ್ತೆ, ನನಗೆ ಹೆಂಗೆ ಎಲ್ಲರಿಗೂ ಸೇರಿಸ್ಬೇಕು ಅಂತ ಗೊತ್ತಾಯಿತು, ನನಗೆ ಇದು ಫಸ್ಟ್, ಇದು ನನಗೆ ಈಗ ನನ್ನ ಗೇಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇವತ್ತಿನಿಂದ ಕರ್ನಾಟಕದಲ್ಲಿ ನನ್ನ ಆಟ ಸ್ಟಾರ್ಟ್ ಮಾಡ್ತೀನಿ ನಾನು. ಗೆಟಿಂಗ್ ಇದು ಬರೀ ಎರಡು ತಿಂಗಳಲ್ಲಿ ನೀವು ನನಗೆ ಇಷ್ಟು ಸಾಥ್ ಕೊಟ್ಟಿದ್ದಕ್ಕೆ ಇಲ್ಲಿ ತನಕ ಬಂದಿದ್ದೀನಿ. ಈಗ ನನಗೆ ಯಾರ್ಯಾರಿಗೆ ಹೆಂಗೆ ಮಾತಾಡಬೇಕು ಗೊತ್ತಾಯಿತು, ಯಾವ್ಯಾವ MD ಇಲ್ಲಿಗಲ್ ಇದ್ದಾನೆ ಅಂತ ಗೊತ್ತಾಯಿತು, ಯಾವ್ಯಾವ ಲೀಡರ್ ಇಲ್ಲಿಗಲ್ ಇದ್ದಾನೆ, ಯಾವ್ಯಾವ ಲೀಡರ್ ಕಾಗಿ ಹಾರಿಸ್ತಿದ್ದಾನೆ, ಯಾರ್ಯಾರು ಕಾಗಿ ಹಾರಿಸ್ತಿದ್ದಾರೆ ಎಲ್ಲ ಗೊತ್ತಾಗ್ತಾ ಬಂತು ನನಗೆ ಈ 3 ತಿಂಗಳಲ್ಲಿ. ಗೆಟಿಂಗ್ ಸೊ ಈಗ ದಿಸ್ ಈಸ್ ಮೈ ಬೆನಿಫಿಟ್, ಇದೇ ನನ್ನ ಬೆನಿಫಿಟ್, ಇದೇ ನನ್ನ ದುಡಿಮೆ, ಇದೇ ನನ್ನ ಅರ್ನಿಂಗ್. ಕ್ಲಿಯರಾ? ಹಾಂ, ಸೊ ನನ್ನ ಅರ್ನಿಂಗಲ್ಲಿ ನಿಮ್ಮ ಬೆನಿಫಿಟ್ ಕೂಡ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಆ್ಯಂಡ್ ವಾಟ್ ಈಸ್ ದ ಬೆನಿಫಿಟ್? ನಾನು ಹೇಳಿದ್ನಲ್ಲ, ನನಗೆ ಆಸೆ ಇದೆ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ನಾನೊಂದು ಹಿಂಗೆ ಚಾಪಾಗಿ ಉಳಿಬೇಕು ಅಂತ. ಸೊ ನೀವೇನು ಕಲಿತ್ರಿ? ಸಂಘಟನೆ ಆಗೋದು, ಹಾಗೂ ಬೆನಿಫಿಟ್ಸ್ ಏನು ಅಂದರೆ ನಾವೆಲ್ಲ ಒಂದಾಗಿರೋದು ಇವತ್ತು ನೀವು ಕಲಿತ್ರಿ. ನೆಟ್ವರ್ಕ್ ಒಳನೋಟ ಅನ್ನುವ ಮಾಸಪತ್ರಿಕೆ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ನ್ಯೂಸ್ ನಿಮ್ಮ ಮನೆಗೆ ಬರುತ್ತೆ, ಪ್ರತಿ ತಿಂಗಳು ಬರುತ್ತೆ. ಇದನ್ನು ಸಬ್ಸ್ಕ್ರೈಬ್ ಆಗಿ ಈ ನಂಬರಿಗೆ ಕರೆ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕನ್ನಡದ ಪುಸ್ತಕ ಬಂದಿದೆ. ಈ ಪುಸ್ತಕವನ್ನು ಓದಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಈಸಿಯಾಗಿ ಬೆಳಿಬಹುದು. ಈ ಸಂಖ್ಯೆಗೆ ಕರೆ ಮಾಡಿ ಸ್ನೇಹಿತರೆ.